ನೋಡಿ 2025 ಮುಗಿದು 2026ಕ್ಕೆ ಕಾಲಿಡುವಂತಹ ಸಮಯ. ಹೊಸ ವರ್ಷದ ಆಗಮನಕ್ಕೆ ಕೌಂಟ್ಡೌನ್ ಶುರುವಾಗ್ತಾ ಇದೆ. ಹಾಗಾಗಿ ಇಡೀ ಬೆಂಗಳೂರು ಪಾರ್ಟಿ ಮೂಡ್ನಲ್ಲಿದೆ. ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಕಣ್ಗಾವಲಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಅಂತ ಖಾಕಿ ಕಾವಲಿಟ್ಕೊಂಡಿದೆ. ಹಾಟ್ಸ್ಪಾಟ್ಗಳಲ್ಲಿ ಹದ್ದಿನ ಕಣ್ಣಿಟ್ಟು ಪುಂಡರ ಮೇಲೆ ಖಾಕಿ ಕೆಂಗಣ್ಣಿಡ್ತಾ ಇದೆ. ಮದಿರೆಯ ನಶೆಯಲ್ಲಿ ನೆನ್ಪಿಟ್ಕೊಳ್ಳಿ ಓಡಾಡಂಗಿಲ್ಲ, ಅಂಥವರನ್ನ ಪೊಲೀಸರು ಬಿಡಂಗಿಲ್ಲ. ರಾತ್ರಿ 1 ಗಂಟೆಗೆಲ್ಲ ಪಾರ್ಟಿ ಬಂದ್. ನೋ ಡ್ರಂಕ್ ಅಂಡ್ ಡ್ರೈವ್, ಬಿ ಕೇರ್ಫುಲ್. ಎಣ್ಣೆ ಮತ್ತಲ್ಲಿ ಕುಸ್ತಿ ಮಾಡಬೇಡಿ. ಹೆಣ್ಮಕ್ಳನ್ನ ಕೆಣಕಿದ್ರೆ ತಕ್ಕ ಶಾಸ್ತಿ ಆಗುತ್ತೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲೆಡೆ ಫುಲ್ ವೈಬ್ರೇಷನ್ ಇದೆ. 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ಹಾಯ್ ಹೇಳುವಂತಹ ಸಮಯ. ಈ ವರ್ಷ ಒಂದಷ್ಟು ಕಹಿ ಘಟನೆಗಳಾಗಿರಲಿ ಅಥವಾ ಸುಂದರ ಕ್ಷಣಗಳನ್ನಾಗಲಿ ನೆನಪಿಸಿಕೊಂಡು 2025ಕ್ಕೆ ವಿದಾಯ ಹೇಳಿ, ಸೆಂಡ್ ಆಫ್ ಮಾಡಿ 2026 ಈ ವರ್ಷವೂ ಕೂಡ ಒಳ್ಳೇದು ಮಾಡಲಿ, ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ನ್ಯೂ ಇಯರನ್ನು ವೆಲ್ಕಮ್ ಮಾಡುವಂಥ ಸಮಯ. ಅಂದರೆ ಅವರವದ್ದೇ ಆದ ರೀತಿಯಲ್ಲಿ 2026 ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಟೈಟ್ ಸೆಕ್ಯೂರಿಟಿ ಕೂಡ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಲೈವ್ನಲ್ಲಿ. ಸುಚಿತ್ರಾ, 2025ಕ್ಕೆ ಬಾಯ್ ಹೇಳಿ 2026ಕ್ಕೆ ವೆಲ್ಕಮ್ ಮಾಡುವಂಥ ಸಮಯ. ಹಾಗಾಗಿ ಸಿಲಿಕಾನ್ ಸಿಟಿ ಮಂದಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ, ಜೊತೆಗೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ ಪೊಲೀಸರು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ? ಶರತ್, ಏನು ಹೊಸ ವರ್ಷಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಆಗಿರುವಂಥದ್ದು. ಈ ಒಂದು ವರ್ಷಕ್ಕೆ ಸಾಕಷ್ಟು ಅಂದ್ರೆ 10 ಲಕ್ಷಕ್ಕೂ ಹೆಚ್ಚು ಜನರ ನಿರೀಕ್ಷೆ ಇದೆ. ಹೀಗಾಗಿ ಪೊಲೀಸರು ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ತಾ ಇದ್ದಾರೆ. ಈ ಬಾರಿ 20,000ಕ್ಕೂ ಹೆಚ್ಚು ಜನ ಪೊಲೀಸರನ್ನ ಈ ಒಂದು ಹೊಸ ವರ್ಷದ ಆಚರಣೆಯಲ್ಲಿ ಏನೋ ನಿಯೋಜನೆಯನ್ನ ಕೂಡ ಮಾಡಿರುವಂತದ್ದು. ಹೆಚ್ಚಿನದಾಗಿ ಈ ವರ್ಷ ಮಹಿಳೆಯರ ಒಂದು ಸುರಕ್ಷತೆಗಾಗಿ ಅತಿ ಹೆಚ್ಚು ಕ್ರಮವನ್ನ ಪೊಲೀಸರು ಕೈಗೊಂಡಿದ್ದಾರೆ. ಮಹಿಳೆಯರಿಗೆ ಈ ಒಂದು ಹೊಸ ವರ್ಷದಲ್ಲಿ ಆಚರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ತೊಂದರೆ ಆದಲ್ಲಿ ಅಥವಾ ಏನಾದ್ರೂ ಪ್ರಾಬ್ಲಮ್ ಬಂದಂತ ಸಂದರ್ಭದಲ್ಲಿ ಮಹಿಳಾ ಸುರಕ್ಷತಾ ಕೊಠಡಿಗಳನ್ನ ಕೂಡ ನಿರ್ಮಾಣ ಮಾಡಿರುವಂತದ್ದು. MG ರೋಡ್ ಹಾಗೆ ಬ್ರಿಗೇಡ್ ರೋಡ್ ಸೇರಿದಂತೆ ಇನ್ನು ಹಲವು ಕಡೆ ಕೋರ್ಮಂಗ್ಲ ಆಗಿರ್ಬೋದು ಅಥವಾ ಇಂದಿರಾನಗರ ಆಗಿರ್ಬೋದು, ಈ ಒಂದು ಏರಿಯಾಗಳಲ್ಲಿ ಅತಿ ಹೆಚ್ಚು ಹೊಸ ವರ್ಷ ಸಂಭ್ರಮಾಚರಣೆ ನಡೆಯುವಂತದ್ದು. ಹಾಗಾಗಿ 50 ಮೀಟರ್ಗೆ ಒಂದು CCTV ಕ್ಯಾಮೆರಾಗಳನ್ನ ಕೂಡ ಅಳವಡಿಕೆಯನ್ನ ಮಾಡಿದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆ ಆಗದೇ ಇರೋ ರೀತಿಯಲ್ಲಿ ಪೊಲೀಸರು ಕೂಡ ಹೆಚ್ಚಿನದಾಗಿ ಕ್ರಮವನ್ನ ಕೈಗೊಳ್ತಾ ಇರುವಂತದ್ದು. ಜೊತೆಗೆ ಹೆಚ್ಚಿನ ಅಂದ್ರೆ ಈ ಬಾರಿ ಹೊಸದಾಗಿ AI ಟೆಕ್ನಾಲಜಿಯನ್ನ ಉಪಯೋಗ ಮಾಡಿಕೊಂಡು ಒಂದು ಹೀಟ್ ಮ್ಯಾಪ್ ಅನ್ನ ಕೂಡ ಪೊಲೀಸರು ಮಾಡಿಕೊಂಡಿರುವಂತದ್ದು. ಹೀಟ್ ಮ್ಯಾಪ್ ಅಂತ ಹೇಳಿದ್ರೆ 3 ಕಲರ್ ಆಗಿ ಪೊಲೀಸರಿಗೆ ಒಂದಷ್ಟು ಮಾಹಿತಿ ಬರುತ್ತೆ. ರೆಡ್ ಕಲರ್ ಬಂದ್ರೆ ಆ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂದಣಿ ಇರೋ ಹಾಗೆ ಅಲ್ಲಿ ಹೆಚ್ಚಿನದಾಗಿ ಪೊಲೀಸರು ಭದ್ರತೆಯನ್ನ ಕೊಡುವಂತದ್ದು. ಆ ನಂತರದಲ್ಲಿ ಅಲ್ಲಿ ಇರುವಂತಹ ಜನಸಂಖ್ಯೆಯನ್ನ ಸಡಿಲಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಹಾಗೆ ಹಳದಿ ಹಾಗೆ ಗ್ರೀನ್, ಹಳದಿ ರೆಡ್ಗಿಂತ ಸ್ವಲ್ಪ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುತ್ತೆ. ಗ್ರೀನ್ ಅಂದ್ರೆ ಅಲ್ಲಿ ಸ್ವಲ್ಪ ಮಟ್ಟದಲ್ಲಿ ಜನಸಂಖ್ಯೆ ಇರುವಂತದ್ದು. ಹೀಗಾಗಿ ಇನ್ನು ಹೆಚ್ಚಿನದಾಗಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಕೂಡ ಕೈಗೊಂಡಿರುವಂತದ್ದು. ಇನ್ನು ಬಾರ್ ಅಂಡ್ ಪಬ್ ರೆಸ್ಟೋರೆಂಟ್ಗೆ ರಾತ್ರಿ 1 ಗಂಟೆವರೆಗೂ ಮಾತ್ರ ಮದ್ಯವನ್ನ ಕೊಡುವಂತಹ ಕೆಲಸಕ್ಕೆ ಮುಂದಾಗಬೇಕು. ಆದ್ರೆ 1 ಗಂಟೆಯ ನಂತರ ಯಾರೆಲ್ಲ ಪಬ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು ಪಬ್ ಅನ್ನ ಓಪನ್ ಮಾಡ್ಕೊಂಡಿರ್ತಾರೆ ಅವರ ವಿರುದ್ಧವೂ ಕೂಡ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಇನ್ನು ಮದ್ಯವನ್ನ ಸೇವಿಸಿ ರಸ್ತೆಯಲ್ಲೇ ಬಿದ್ದಿದ್ರೆ ಅವರನ್ನು ಕೂಡ ಮನೆಗೆ ತಲುಪಿಸುವಂತಹ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಒಟ್ನಲ್ಲಿ ಈ ಬಾರಿ ಅಂದ್ರೆ ಈಗಾಗಲೇ ಜನರು ಕೂಡ MG ರಸ್ತೆ ಹತ್ರ ಬರುವಂತಹ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನು ಸಂಜೆ ವೇಳೆಗೆ ಮತ್ತಷ್ಟು ಜನ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಬಾರಿಯ ಹೊಸ ವರ್ಷ ಆಚರಣೆಯಲ್ಲಿ ಇದೀಗ ಜನರು ಕೂಡ ನೋಡೋಣ ಯಾವ ರೀತಿಯಾಗಿ ಜನಸಂಖ್ಯೆ ಆಗತ್ತೆ, ಯಾವ ರೀತಿಯಾಗಿ ಪೊಲೀಸರು ಸಜ್ಜಾಗಿದ್ದಾರೆ ಅಂತೇಳಿ.